ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿಯ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಿಮಗಾಗಿ ಮತ್ತೊಂದು ಹೊಸ ವಿಷಯವನ್ನ ಹೊತ್ತು ತಂದೇನೆ. ಅದೇನಪ್ಪಾ ಅಂತಂದ್ರ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಹಿಡ್ಕಲ್ ಡ್ಯಾಂ ಜಲಾಶಯದ ಹಿನ್ನೀರಿನಲ್ಲಿ ಕಾಣ ಸಿಗುವ ಗ್ರಾಮವೇ ಹಳೆಗುಡಗನಟ್ಟಿ. ಇಂದು ನಾವು ಈ ಗ್ರಾಮದ ಪ್ರಸ್ತುತಿಯನ್ನ ಮಾಡಲು ಕಾರಣ ಈ ಊರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಹೌದು, ಶಾಲಾ ವಾತಾವರಣವನ್ನ ನಾವು ನೆನೆದಾಗ ಶಾಲಾ ಮೈದಾನದಲ್ಲಿ ಆಡುವ ಮಕ್ಕಳು, ತರಗತಿಯಲ್ಲಿ ಪಾಠ ಕೇಳುತ್ತಿರುವ ಮಕ್ಕಳು, ಹಾಗೆ ವಿರಾಮದ ಸಮಯದಲ್ಲಿ ಊಟಕ್ಕಾಗಿ ಸಾಲುಗಟ್ಟಿ ನಿಂತ ಮಕ್ಕಳ ಚಿತ್ರಣ ಬರುವುದಂತೂ ಸಹಜ. ಆದರೆ ಈ ಶಾಲೆಯ ಮಕ್ಕಳು ಈ ಎಲ್ಲದರ ಜೊತೆಗೆ ತಮ್ಮ ಶಾಲೆಗೆ ಅವಶ್ಯಕ ತರಕಾರಿಗಳನ್ನ ತಾವೇ ಸ್ವತಃ ಬೆಳೆಯುತ್ತಾರೆ. ಇದಕ್ಕೆ ಪೌಷ್ಟಿಕವನ ಅಥವಾ ಕೈತೋಟ ಅಂತ ಕರೆಯಲಾಗುತ್ತದೆ. ಈ ಶಾಲಾ ಕೈತೋಟದಲ್ಲಿ ಅನೇಕ ಬಗೆಯ ತರಕಾರಿಗಳನ್ನ ಬೆಳೆಯಲಾಗುತ್ತಿದ್ದು, ಮಕ್ಕಳ ಆರೋಗ್ಯಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನ ಈ ತೋಟದಿಂದ ಪಡೆಯಬಹುದಾಗಿದೆ ಎಂದು ಶಾಲೆಯ ಮುಖ್ಯ ಗುರುಗಳಾದ ಮನೋಜ್ ಶೆಟ್ಟಿಯವರು ಹೇಳುತ್ತಾರೆ. ಯಮಕನಮರಡಿಯ ವ್ಯಾಪ್ತಿಯಲ್ಲಿ ಬರುವ ಈ ಶಾಲೆಯಲ್ಲಿ ಸದ್ಯ 4 ಜನ ಶಿಕ್ಷಕ ಶಿಕ್ಷಕಿಯರಿದ್ದು, ಕೈತೋಟ ನಿರ್ವಹಣೆಯಲ್ಲಿ ಮಕ್ಕಳಿಗೆ ಅವರು ಸಹ ಮಾರ್ಗದರ್ಶನ ನೀಡುತ್ತಾರೆ. ಈ ಶಾಲಾ ಕೈತೋಟದಲ್ಲಿ ಮಕ್ಕಳು ಬದನೆಕಾಯಿ, ಮೆಣಸಿನಕಾಯಿ, ಸೋರೆಕಾಯಿ, ಲಿಂಬು, ಕೊತ್ತಂಬರಿ ಸೊಪ್ಪು, ಕುಂಬಳಕಾಯಿ, ನುಗ್ಗೆಕಾಯಿ, ಟೊಮೆಟೊ, ಹೀರೆಕಾಯಿ ಹಾಗೂ ಇತರ ಸೊಪ್ಪು ತರಕಾರಿಗಳನ್ನ ಬೆಳೆಯುತ್ತಾರೆ. ಅದೇನೇ ಇರ್ಲಿ, ಅಕ್ಕಿ ಗಿಡದಲ್ಲಿ ಬೆಳೆಯುತ್ತದೆ, ಹಾಲು ಡೇರಿಯಲ್ಲಿ ಸಿಗುತ್ತದೆ ಅಂತ ತಿಳಿದಿರುವ ಈಗಿನ ಮಕ್ಕಳ ನಡುವೆ ತಾವೇ ಬೆಳೆದು ತಾವೇ ತಮ್ಮ ಫಲದ ಸವಿಯನ್ನ ಸವೆಯುವ ಮೂಲಕ ರೈತನ ಜೀವನದ ಒಂದು ಇಣುಕು ನೋಟವನ್ನ ಕಂಡ ಈ ಮಕ್ಕಳ ಬದುಕು ಸಾರ್ಥಕ. ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ಮಾಹಿತಿ. ಈ ಮಾಹಿತಿಯ ಕುರಿತಾಗಿ ತಮಗೇನಾದ್ರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಬಹುದು. ಜೊತೆಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬಸ್ಥರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.